ಸೊ ಹಾಯ್ ಎಲ್ಲ ಇವರಿವನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ನಾವಿವತ್ತು ನಾಗರು ಬಾವಿ ಮುದ್ದಿನ ಪಾಳಿ ಹತ್ರ ಇದ್ದೀವಿ. ಇಲ್ಲಿ ಒಂದು ಹೊಸ ಹೋಟ್ಲ್ ಓಪನ್ ಆಗಿದೆ, ಹೋಟೆಲ್ ಪಾಕ ಶಾಸನ. ಏನಂತ ಗೊತ್ತಿಲ್ಲ, ಹೊಸ ಹೆಸರು ಸಾಕಾಗಿದೆ ಅಂದ್ಬಿಟ್ಟು ಒಳಗಡೆ ಹೋಗಿ ಊಟ ಮಾಡ್ಕೊಬರೋಣ ಅಂತ ಹೋಗಿದ್ವಿ. ಎಂಥ ಊಟ ಗುರು, ಗ್ರೂಟ್ ಥರ ಊಟ ಇತ್ತು. ಸಕ್ಕತ್ತಾಗಿರೋ ಮಟನ್ ಊಟ, ಚಿಕನ್ ಊಟ, ಬಾಳೆ ಎಲೆ ಹಾಕಿ ಸೌದೆ ಒಲೆಯಲ್ಲಿ ಮಾಡಿರುವಂಥ ಐಟಮ್ ಹಾಕ್ಕೊಡ್ತಾರೆ. ಸೀರಿಯಸ್ ಆಗಿ ಸಖತ್ ರುಚಿಯಾಗಿತ್ತು. ಆಮೇಲೆ ಎಲೆ ಅಡಿಕೆನೂ ಇಟ್ಟಿರ್ತಾರೆ ನಿಮಗೆ. ಗ್ರೂಟಿಗೆ ಬಂದು ಊಟ ಮಾಡ್ಕೊಂಡು ಎಲೆ ಅಡಿಕೆ ತಿನ್ಕೊಂಡು ಹೋಗೋ ಥರ ನೋಡಿ. ಆಲ್ರೆಡಿ ಊಟ ಮುಗಿಸ್ಕೊಂಡು ಎಲೆ ಅಡಿಗೆ ಹಾಕೊಂಡು ಬಂದಿದ್ದೀನಿ. ಒಂದು ಒಳ್ಳೆ ನಾನ್ ವೆಜ್ ಊಟ ನಾಟಿ ಸ್ಟೈಲಲ್ಲಿ ಯಾರಾದರೂ ನೋಡ್ತಿದ್ರೆ, ಈ ಹಳ್ಳಿಗಳಲ್ಲಿ ಅಜ್ಜಿ ಕೈ ರುಚಿ ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾರು ಮಾಡ್ತಿದ್ರಲ್ಲ, ಆ ಥರ ಊಟ ಏನಾದ್ರು ನೋಡ್ತಿದ್ರೆ ಶಿಸ್ತಾಗಿ ಈ ಹೋಟೆಲ್ಗೆ ಬನ್ನಿ. ಹೋಟೆಲ್ ಪಾಕ ಶಾಸನಗೆ ನಮ್ಮದೊಂದು ಭರ್ಜರಿ ಊಟ ಆಯಿತು. ಫುಲ್ ವಿಡಿಯೋ ನೋಡಿ ಏನೇನು ತಿಂದಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟ ಆದರೆ ಊಟ ಶಿಸ್ತಾಗಿ ಬಂದು ಊಟ ಮಾಡ್ಕೊಂಡು ಹೋಗಿ. ಇದು ಎಲ್ಲದಕ್ಕೂ ಇದೇ ಯೂಸ್ ಮಾಡ್ತೀರಾ ಅಥವಾ ಏನು ಪರ್ಟಿಕ್ಯುಲರ್ ಆಗಿ ಒಂದು ಡಿಶ್ಗೆ ಅಂತಾನೆ? ಇಲ್ಲ, ಒಂದೊಂದು ಡಿಶ್ಗೆ ಇದೇ ಥರ ಬೇರೆ ಬೇರೆ ಇದೆ. ಪ್ಯೂರ್ ನಾಟಿ ಕೋಳಿ. ನೇಪಾಳದವ್ರ ಕೈಲಿ ಮುದ್ದೆ ಕಟ್ಟಿಸ್ತಾರೆ ನೋಡ್ಗುರು ಇವರು. ಎಷ್ಟು ಟೊಮೊಟೊ ಹಾಕಿದ್ರೆ ಇದಕ್ಕೆ? ಬರೀ ಟೊಮೊಟೊನೇ ಕಾಣ್ತಿದೆ. ಟೊಮೊಟೊ ಚಿಕನ್ ಅಲ್ವಾ? ಪೆಪ್ಪರ್ ಚಿಕನ್. ನಿಮ್ಮ ಹೋಟೆಲ್ ಸ್ಪೆಷಲ್ ಇದು? ಹಾಂ, ಹೋಟೆಲ್ ಸ್ಪೆಷಲ್. ಕಾಯಿ ಚಿಕನ್. ಒಂದು ಪ್ಲೇಟ್ಗೆ 2 ಪೀಸ್ ಹಾಕ್ಕೊಡ್ತೀರಾ? ನುಗ್ಗೆಕಾಯಿ ಸಿಕ್ತಷ್ಟ ಗಮ್ಮಂತೈತೆ. ಊಟ ಆದ್ಮೇಲೆ ಇದು ಕೊಡ್ತೀರಾ? ಹಾಂ ಸರ್, ನಮಸ್ತೆ. ನಮಸ್ತೆ. ಹೇಳಿ ಸರ್, ಹೋಟ್ಲು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಹೋಟ್ಲು ಸ್ಟಾರ್ಟ್ ಆಗಿ 10 ದಿನ ಆಗಿದೆ. ಹೋಟೆಲ್ ಹೆಸರು ಬಂದು ಪಾಕ ಶಾಸನ ಅಂತ. ಪಾಕ ಶಾಸನ ಅಂತಂದರೆ ಇಂದ್ರಂದು ಇನ್ನೊಂದು ಹೆಸರು. ಒಂದು ಅಡುಗೆ ಪದಾರ್ಥದಲ್ಲಾಗಿರ್ಬೋದು, ಅಡುಗೆ ಇದಾಗಿರ್ಬೋದು, ಶಿಸ್ತು ಇಂದ್ರನ್ನ ಸೆಲೆಕ್ಟ್ ಮಾಡಿ ಪಾಕ ಶಾಸನ ಅಂತ ಇಟ್ಟಿರೋದು. ಮತ್ತು ಇನ್ನೊಂದೇನು ಅಂತಂದರೆ, ನಮ್ಮ ಹೋಟ್ಲಲ್ಲಿ ಯೂಸ್ ಮಾಡೋದೆಲ್ಲ ನಾಟಿ ಈರುಳ್ಳಿ, ಚಿಕ್ಕ ಈರುಳ್ಳಿ, ಆಯುರ್ವೇದಿಕ್ ಈರುಳ್ಳಿ ಬರುತ್ತಲ್ಲ, ಆ ಈರುಳ್ಳಿ ಯೂಸ್ ಮಾಡ್ತೀವಿ. ಮತ್ತು ಅಡುಗೆ ಏನೇ ಇತ್ತು ಅಂದ್ರೂ ಸೌದೆಯಿಂದನೇ ನಾವೆಲ್ಲ ಕುಕ್ ಮಾಡೋದು. ಮತ್ತು ಇನ್ನೊಂದೇನು ಅಂತಂದರೆ, ನಾವು ಮಸಾಲೆ ಆಗಲಿ ನ್ಯಾಚುರಲ್ ಆಗಿ ಏನು ಹಳ್ಳಿ ಕಡೆ ಯಾವ ಥರ ಒಣಗಾಕಿ ರುಬ್ಬಿ ಎಲ್ಲ ಮಾಡ್ಕೊಡ್ತಾರೆ, ಅದೇ ಥರ ಥೀಮ್ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಒಳಗಡೆ ಸಿಟ್ಟಿಂಗ್ ಏರಿಯಾನೂ ಅಷ್ಟೇನೆ ಹಳ್ಳಿ ಸೊಗಡಲ್ಲೇನೇ ನಾವು ಒಂಥರ ಫೀಲ್ ಮಾಡಲಿ ಜನ ಎಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಏನೇನು ಸಿಗುತ್ತೆ ಇಲ್ಲಿ ಸರ್? ನಮ್ಮಲ್ಲಿ ಟೊಮೊಟೊ ಚಿಕನ್ನು, ನುಗ್ಗೆಕಾಯಿ ಚಿಕನ್ನು, ನಾಟಿ ಕೋಳಿ ಸಾರು, ಮತ್ತು ಇವಾಗ ಮುಂದೆ ಹೋಗ್ತಾ ನಾಟಿ ಕೋಳಿ ಬಸ್ಸಾರು ಮಾಡೋಣ ಅಂದ್ಕೊಂಡು ಇದು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಮಟನ್ ಚಾಪ್ಸು. ನಾಟಿ ಕೋಳಿಲಿ ಯಾವ ಥರ ಅಂತಂದರೆ ಹುಚ್ಚಳ್ಳೆಲ್ಲ ಹಾಕ್ಬಿಟ್ಟೇ ಮಾಡೋದು ನಾವು. ಪ್ಯೂರ್ ನಾಟಿ ಎಣ್ಣೆ ತರಿಸಿ ಮಾಡಿಸೋದು. ಹುಚ್ಚಳ್ಳು ಹಾಕಿ ಹುಚ್ಚಳ್ಳು ಹಾಕಿ ಮಾಡಿಸೋದು. ಓಕೆ, ಅದೇ ಮೇನ್ ನಾಟಿ ಸ್ಟೈಲ್. ಹೌದು, ನಾಟಿ ಸ್ಟೈಲ್ ಮೇನು. ನಾಟಿ ಕೋಳಿಗೆ ಬೇಕಾಗಿರೋದೇ ಹುಚ್ಚಳ್ಳು. ಆ ಥರ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಯಾವ್ದು ಫಾಸ್ಟ್ ಮೂವಿಂಗ್ ಇಲ್ಲಿ?
ಸರ್ ಜನ ಜಾಸ್ತಿ ಯಾವ್ದು ಇಷ್ಟಪಡ್ತಾರೆ? ಸರ್ ಜನ ಜಾಸ್ತಿ ಇಲ್ಲಿ ಅಂತಂದರೆ ಟೊಮೊಟೊ ಚಿಕನ್ನು, ನುಗ್ಗೆಕಾಯಿ ಚಿಕನ್ನು, ನಾಟಿ ಕೋಳಿ, ಮಟನ್ ಚಾಪ್ಸ್ ಜಾಸ್ತಿ ಇಷ್ಟಪಡ್ತಾರೆ. ಬಿರಿಯಾನಿ ಅಂತೂ ತುಂಬ ಇಷ್ಟಪಡ್ತಾರೆ. ಓಕೆ, ಹಾಂ, 2 ಬಿರಿಯಾನಿ ಸಿಗುತ್ತೆ. 2 ಬಿರಿಯಾನಿನೂ ಸಿಗುತ್ತೆ, ಮಟನ್ ಬಿರಿಯಾನಿನೂ ಸಿಗುತ್ತೆ, ಚಿಕನ್ ಬಿರಿಯಾನಿನೂ ಸಿಗುತ್ತೆ. ಟೈಮಿಂಗ್ಸ್ ಎಲ್ಲ ಹೆಂಗೆ ಸರ್ ಇದು? ಸರ್ ನಮ್ಮದು ಬಂದು ಮಧ್ಯಾಹ್ನ 12:30 ಸ್ಟಾರ್ಟ್ ಆದರೆ 4:15ವರೆಗೂ ಇರುತ್ತೆ. ತಿರ್ಗಾ ಸಂಜೆ ಬಂದು 7 ಗಂಟೆಯಿಂದ 11 ಗಂಟೆ 11:30ವರೆಗೂ ಇರುತ್ತೆ. ಅಡ್ರೆಸ್ಸು? ಸರ್ ಮುದ್ದಿನಪಾಳ್ಯ ಸರ್ಕಲಿಂದ ಅಂಜನಾನಗರ ಹೋಗ್ತಾ ಲೆಫ್ಟ್ ಸೈಡ್ಗೆ ನಿಮಗೆ ಪಾಕಶಾಸನ ಅಂತ ಸಿಗುತ್ತೆ. ಮಾಗಡಿ ರೋಡ್, ಅಂಜನಾನಗರ್ ಮತ್ತು ಉಳ್ಳಾಳ್ RTO ಹತ್ತತ್ರ ಸೆಂಟ್ರಲ್ ಬರುತ್ತೆ. ಇದು ನಾಗರಬಾವಿ ಕಡೆ ಇರೋರು ಬನ್ನಿ, ನಾಟಿ ಸ್ಟೈಲ್ಸ್ ಟೇಸ್ಟ್ ಮಾಡಿದ್ರೆ ನೀವೇ ಪದೇ ಪದೇ ವಿಸಿಟ್ ಮಾಡ್ತೀರಾ. ಸಾಕು, ಒಂದೇ ಸಾಕು. ಬರೋ ಲೈಫಲ್ಲಿ ಎಂತೆಂಥ ಶಾಸನ ನೋಡಿದ್ದೀರಾ. ಇದು ಒಂದು ಪಾಕ ಶಾಸನ ಮುದ್ದಿನಪಾಳ್ಯದಲ್ಲಿರೋದು. ಆಲ್ಮೋಸ್ಟ್ ಎಲ್ಲ ಎಷ್ಟೊಂದು ಐಟಮ್ ತೊಗೊಂಡ್ಬಿಟ್ಟಿದ್ವಿ. ಇದು ಚಿಕನ್ ಬಿರಿಯಾನಿ ಜೊನ್ನೆ ಮೇಲೆ ಕೊಡ್ತಾರೆ ಗುರು, ಅದೇ ಮಜಾ. ಅದಾದಮೇಲೆ ಮಟನ್ ಕುರ್ಮಾ, ಅದಾದಮೇಲೆ ಚಿಕನ್ ಪೆಪ್ಪರು, ಇದಾದಮೇಲೆ ಮಟನ್ ಚಾಪ್ಸು. ಇದೊಂದು ಒಂಥರ ಮಟನ್ ಪೆಪ್ಪರ್ ಥರನೇ ಮಾಡಿಕೊಟ್ಟವ್ರೆ. ಇದು ಚಿಕನ್ ಚಾಪ್ಸ್ ಅಂತೆ. ಇದು ನೋಡೋಕೆ ಒಂಥರ ಚಿಲ್ಲಿ ಚಿಕನ್ ಥರ ಅನಿಸುತ್ತೆ. ನುಗ್ಗೆಕಾಯಿ ಚಿಕನ್ನು ಇಲ್ಲಿನ ಸ್ಪೆಷಲ್ಲು. ಪರ್ಟಿಕ್ಯುಲರಾಗಿ ಇಲ್ಲಿ ಮಾತ್ರ ಸಿಗೋವಂಥದ್ದು ನುಗ್ಗೆಕಾಯಿ ಸ್ಪೆಷಲ್ಲು, ನುಗ್ಗೆಕಾಯಿ ಚಿಕನ್. ಇದು ನಾಟಿ ಕೋಳಿ. ಇದು ನಾಟಿ ಕೋಳಿನೂ ಮಾಡ್ತಾರೆ ಇಲ್ಲಿ, ನಾಟಿ ಕೋಳಿನೂ ಸಿಗುತ್ತೆ. ನಾಟಿ ಕೋಳಿಗೆ ಮುದ್ದೆ, ರಾಗಿ ಮುದ್ದೆ, ನೇಪಾಳದ ಹುಡುಗ ಕಟ್ಟಿರುವಂಥ ನಾಗಿ ಮುದ್ದೆ. ಇದು ಬಂದು ಟೊಮೊಟೊ ಚಿಕನು. ನೋಡೋಣ ಹೆಂಗಿರುತ್ತೆ ಅಂತ. ಒಂದು ಪೀಸ್ ಆಲ್ರೆಡಿ ಟ್ರೈ ಮಾಡಿದೆ ಗುರು, ಸಾಕಾಗಿದೆ. ಹುಳಿ 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 ಚೆನ್ನಾಗಿರುತ್ತೆ. ಇಷ್ಟು ಐಟಮ್ ತೊಗೊಂಡಿದ್ದೀವಿ. ಇಲ್ಲಿ ನಿಮಗೆ ಎಲ್ಲ ಸೌದೆ ಒಲೆಯಲ್ಲಿ ಮಾಡೋ ಅಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ನು ಸೌದೆ ಒಲೆಯಲ್ಲಿ ಮಾಡ್ತಾರೆ. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ. ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಹೋಟ್ಲುಗಳು ಇವಾಗ ಸೌದೆ ಒಲೆ ಕಡೆ ನಿಗ್ತಾ ಇದ್ದಾರೆ. ಸೊ ಇವರು ಕೂಡ ಸೌದೆ ಒಲೆನೇ ಯೂಸ್ ಮಾಡಿಕೊಂಡು ಮಾಡೋವಂಥ ಅಡುಗೆಗಳು ಆಲ್ಮೋಸ್ಟ್ 90% ಅಂದ್ಕೊಳ್ಳಿ. ಎಲ್ಲ 1-2 ಐಟಮ್ ಮಾತ್ರ ಗ್ಯಾಸ್ ಯೂಸ್ ಮಾಡ್ತಾರೆ. ಆಮೇಲೆ ನಿಮಗೆ ಎಂಟ್ರಿ ಆಗಬೇಕಾದ್ರೆ ಒಂಥರ ಹಳ್ಳಿ ವಾತಾವರಣ. ನಿಮಗೆ ಆ ಒಂದು ಬಾಗಿಲಾಗಿರ್ಬೋದು, ಒಳಗಡೆ ಬಂದರೆ ಪೇಂಟಿಂಗ್ಗಳಾಗಿರ್ಬೋದು, ಕುತ್ಕೊಳ್ಳೋಕ್ಕೆ ಚೇರ್ ಆಗಿರ್ಬೋದು, ಆವಾಗಿನ ಕಾಲದಲ್ಲಿ ಹೆಂಗೆ ಮಾಡಿದ್ರಲ್ವಾ ಆ ಥರ. ಗರಿ ಗರಿ ಮನೆ ಥರ ಸೆಟ್ ಒಂದಿಲ್ಲ ಅಷ್ಟೇ. ಬಟ್ ಎಲ್ಲನೂ ನಾಟಿ ಸ್ಟೈಲು. ಸೊ ಮುದ್ದೆಯಿಂದ ಶುರು ಮಾಡಿಬಿಡೋಣ ನಾವು. ನಾಟಿ ಕೋಳಿ ಸಾರು ಜೊತೆ ಮುದ್ದೆ. ನಾಟಿ ಕೋಳಿ ಸಾರು ಇವರೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದಂತೆ ತೋರಿಸಿದ್ರು ಅವರು. ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ನೋಡಿ. ಸೊ ಆ ಮಸಾಲೆ ಪೌಡ್ರೆಲ್ಲ ಹಾಕಿ ನಾನ್ ವೆಜ್ ಐಟಮ್ನ ರೆಡಿ ಮಾಡ್ಕೊಡ್ತಾರೆ. ಹೆಂಗಿದೆ ನೋಡಿ ಸಾಂಬಾರು, ಸೇಮ್ ಮನೆಗಳಲ್ಲಿ ಮಾಡೋ ಥರ. ಮುದ್ದೆ ಮುರಿದು ನಾಟಿ ಕೋಳಿ ಸಾಂಬಾರಲ್ಲಿ ಹದ್ದಿ ನುಂಗ್ತಿದ್ರೆ ಆಹಾ ಸಖತ್ತಾಗಿದೆ. ಸಾಂಬಾರು ಮಾತ್ರ ಥಿಕ್ನೆಸ್ಸು ಗಟ್ಟಿ ಎಲ್ಲ ಚೆನ್ನಾಗಿದೆ. ಖಾರವಾಗಿದೆ ಗುರು. ಮಸಾಲೆ ಹೆಂಗಿದೆ ಗೊತ್ತಾ, ಸ್ಟ್ರಾಂಗ್ ಆಗಿದೆ. ಹಳ್ಳಿಗಳಲ್ಲೇ ನೀವು ಮಾಡ್ಕೊಂಡು ತಿಂದಿರ್ತೀರಾ, ಅಜ್ಜಿ ಕೈ ರುಚಿ ಹೆಂಗಿರುತ್ತಲ್ಲ ಹಂಗಿದೆ. ಗಟ್ಟಿ ಮಸಾಲೆ. ಮುದ್ದೆಗೆ ಮಾತ್ರ ಸಖತ್ತಾಗಿದೆ ಗುರು. ಪೀಸ್ ಹೆಂಗಿರುತ್ತೆ ನೋಡ್ಬೋಣ. ನಾಟಿ ಕೋಳಿ ಗಟ್ಟಿನೇ ಇರುತ್ತೆ ನೋಡಿ, ಎಷ್ಟು ಗಟ್ಟಿ ಇದೆ. ಸಾಂಬಾರು ಗದ್ದಿ ತಿನ್ಬೇಕು. ಆಹಾ, 2 ಮುದ್ದೆ ತಗೊಂಡು ಒಂದು ಪ್ಲೇಟ್ ನಾಟಿ ಕೋಳಿ ಸಾರು ಜೊತೆ ನಾಟಿ ಕೋಳಿ ಪೀಸ್ ತಿಂದ್ಬಿಟ್ರೆ ಸಾಕು, ಸಕ್ಕತ್ತಾಗಿದೆ. ಆ ಒಂದು ಫ್ಲೇವರ್ ಏನಿದೆ ಮಸಾಲೆದಲ್ಲ, ಪೀಸಲ್ಲಿ ಮಾತ್ರ ಸಕ್ಕತ್ತಾಗಿ ಸಿಗುತ್ತೆ, ಜಾಸ್ತಿನೇ ಸಿಗುತ್ತೆ. ಅದಾದಮೇಲೆ ನಿಮಗೆ ನುಗ್ಗೆಕಾಯಿ ಚಿಕನ್ ತೋರಿಸ್ತೀನಿ ಬನ್ನಿ. ಇಲ್ಲಿನ ಸ್ಪೆಷಲು ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಜಾಸ್ತಿ ಹಾಕಿ ನುಗ್ಗೆಕಾಯಿನ ಹಾಕಿ ಮಾಡಿರ್ತಾರೆ. ನೋಡ್ಬಿಡು, ಖಾರ ಬಂದಿದೆ, ಮಸಾಲೆ ಖಾರ ಚೆನ್ನಾಗಿ ಹಿಡಿದಿದೆ. ಅದಾದಮೇಲೆ ನುಗ್ಗೆಕಾಯಿ ಫ್ಲೇವರು ಚಿಕನಲ್ಲಿ ಹಿಡಿಬೇಕಲ್ವ, ಅದು ಮೇನು. ದಪ್ಪ ದಪ್ಪ ಪೀಸು ಫ್ರೈ ಮಾಡೋಣ.
ನುಗ್ಗೆಕಾಯ್ದು ರಾ ಏನಿರುತ್ತಲ್ಲ ಅದು ಫೀಲ್ ಮಾಡೋಕ್ಕೆ ಸಿಗುತ್ತೆ. ಟೊಮೊಟೊ ಇಲ್ಲ ಯೂಸ್ ಮಾಡಿರ್ತಾರೆ ಸ್ವಲ್ಪ ಹುಳಿ ಹುಳಿ. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಟೊಮೊಟೊ ಚಿಕನು. ಫಸ್ಟ್ ಟೈಮ್ ಗುರು ನಾನು ಕೇಳ್ತಿರೋದು. ನುಗ್ಗೆಕಾಯಿ ಚಿಕನ್ ಅಂತೂ ಸ್ವಲ್ಪ ಎಲ್ಲರೂ ಒಬ್ಬೊಬ್ರು ಮಾಡಿರ್ತಾರೆ ಅಂದ್ಕೊಳ್ಳಿ. ಟೊಮೊಟೊ ಚಿಕನ್ ಅಂತ ಇದು ನೋಡಿ ಹೆಂಗಿದೆ ಅಂತ. ಮಸಾಲ ಎಲ್ಲ ಸಕ್ಕತ್ತಾಗಿ ಇಡ್ತಿದೆ. ಟೊಮೊಟೊನೇ ಜಾಸ್ತಿ ನಿಮಗೆ ಒಂಥರ ಈ ಏನಿದೆ ನೋಡಿ ಆ ಒಂದು ಪೇಸ್ಟ್ ಏನಿರುತ್ತಲ್ಲ ಟೊಮೊಟೊ ಪೇಸ್ಟು ಅದೆಲ್ಲ ಜಾಸ್ತಿ ನಿಮಗೆ ಕಾಣುತ್ತೆ ಚಿಕನಲ್ಲಿ. ಆಹಾ ಚೆನ್ನಾಗಿದೆ. ಇದನ್ನು ಚೆನ್ನಾಗಿ ಬೆಂದಿದೆ ಚಿಕನು. ಪ್ಲಸ್ ಈ ಟೊಮೊಟೊ ಏನಿದೆಯಲ್ಲ ಬಾಯಿಗೆ ಸಖತ್ ಮಜಾ ಕೊಡುತ್ತೆ. ಬಾಯಲ್ಲಿ ನೀರು ಬರುತ್ತೆ ತಿಂತ. ಮಟನ್ ಕುರ್ಮಾ ಮುದ್ದೆಗೂ ಟ್ರೈ ಮಾಡ್ಬೋದಿತ್ತು ನಾವು ಇದನ್ನು. ಮಟನ್ ಕುರ್ಮಾ ಬಟ್ ಇದು ಮಟನ್ ಕುರ್ಮಾ ಚಿಕ್ಕ ಪೀಸು. ಸೇಮು ನಿಮಗೆ ನಾಟಿ ಕೋಳಿ ಏನು ಮಸಾಲೆ ಹಾಕಿದ್ರಲ್ಲ ಅದೇ ಥರ ಮಸಾಲ ಅನಿಸ್ತಿದೆ ಇದು ನೋಡೋದಕ್ಕೆ. ಮಾಂಸದಲ್ಲಿ ಚರ್ಬಿ ಕಮ್ಮಿ ಬಟ್ ರುಚಿಯಾಗಿದೆ. ಮಟನ್ ಕುರ್ಮಾ ಸೇರ್ವ ಏನಿದೆಯಲ್ಲ ಸಕ್ಕತ್ತಾಗಿದೆ. ಮಾಂಸದಲ್ಲಿ ಸ್ವಲ್ಪ ಚರ್ಬಿ ಇದ್ಬಿಟ್ಟಿದ್ದೀರ ಮಾತ್ರ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಚರ್ಬಿ ಪ್ರಿಯರಿಗೆ ಚರ್ಬಿ ಇರಬೇಕು. ಅದು ಬಿಟ್ಟರೆ ಗ್ರೇವಿ ಮಾತ್ರ ಚೆನ್ನಾಗಿದೆ. ಗ್ರೇವಿ ನಿಮಗೆ ಮುದ್ದೆಗೆಲ್ಲ ಸಕ್ಕತ್ತಾಗಿರುತ್ತೆ. ಇನ್ನೊಂದು ತುಂಬ ಇಷ್ಟಪಡೋ ಜನ ಮಟನ್ ಚಾಪ್ಸ್ ಅಂತ ಗುರು. ಇದು ಮಟನ್ ಚಾಪ್ಸ್ ಥರನೇ ಇದೆ ಒಂಥರ ಅಂದ್ಕೊಳ್ಳಿ. ಈ ದೇವ್ರ ಕಾರ್ಯಗಳೆಲ್ಲ ಮಾಡ್ತಾರೆ ಗೊತ್ತಾ, ಮತ್ತು ಬೀಗ್ರೂಟಕ್ಕೆಲ್ಲ ಮಾಡ್ತಾರಲ್ಲ ಆ ಥರ ಮಟನ್ ಚಾಪ್ಸ್ ಇದು. ಒಂದೊಂದು ಕಡೆ ಗ್ರೇವಿನಲ್ಲಿ ಮಾಡ್ತಾರೆ ಮಟನ್ ಚಾಪ್ಸ್, ಗಟ್ಟಿ ಗ್ರೇವಿನಲ್ಲಿ ಇಡ್ಲಿಗೆಲ್ಲ ಹಾಕ್ಕೊಡ್ತಾರಲ್ಲ ಆ ಥರ. ಬಟ್ ಇದು ಪೆಪ್ಪರ್ ಥರ ಇದೆ ಮಟನ್ ಚಾಪ್ಸು ಪ್ಲಸ್ ಮಟನ್ ಪೆಪ್ಪರ್ ಥರ ಅನಿಸುತ್ತೆ ಇದನ್ನು ನೋಡ್ತಿದ್ರೆ. ಗುರು ಈಗ ತಿಂದಿರೋದು ಎಲ್ಲ ಫ್ಲೇವರ್ನು ಇದು ಮರ್ಸ್ಬಿಡುತ್ತೆ ಗುರು. ಯಪ್ಪ ಎಂಥ ಫ್ಲೇವರ್ ಇದೆ ಗುರು. ಪೇಸ್ಟ್ ಮಾಡಿ ಹಾಕಿರ್ತಾರೆ, ಸೊಪ್ಪೆಲ್ಲ ಪೇಸ್ಟ್ ಮಾಡಿ ಹಾಕಿದ್ದಾರೆ. ಆಯಿಲಲ್ಲಿ ಫುಲ್ಲು ಆ ಒಂದು ಹೋಗ್ಬಿಟ್ಟು ಫುಲ್ ಫ್ಲೇವರ್ ಬಿಟ್ಕೊಂಡಿದೆ ಮಟನ್ ಫ್ಲೇವರ್ ಜೊತೆ. ಆದರೂ ಫ್ಲೇವರು ಮಟನ್ ಮಾತ್ರ ಸಾಫ್ಟ್ ಆಗಿದೆ. ಮಟನ್ ಕುರ್ಮಾ ಮಟನ್ಗಿನೂ ಇದರಲ್ಲಿರೋ ಮಟನ್ನು ಎಷ್ಟು ಲೆವೆಲ್ ಇದೆ. ಮಟನ್ ಚಾಪ್ಸ್ ಅಂತೆ ಬಂದರೆ ಮಾತ್ರ ಇದನ್ನು ಮಿಸ್ ಮಾಡಬೇಡಿ, ಸಾಕಾಗಿ ಇಷ್ಟಪಡ್ತೀರ. ರೈಸ್ ಮಾತ್ರ ಗಮ್ ಅಂತಿದೆ. ತುಂಬ ಜಾಸ್ತಿ ಓವರ್ ಮಸಾಲ ಭರಿತವಾಗಿರೋ ರೈಸ್ ಸರ್ ಅನ್ಸಲ್ಲ. ಬೇಕಾದ್ರೆ ಹತ್ರ ಬಂದು ತೋರಿಸ್ತೀನಿ ನೋಡಿ. ಈ ಥರ ಚಕ್ಕೆ ಲವಂಗ ಎಲ್ಲ ಹಾಕಿರ್ತಾರೆ. ಆಮೇಲೆ ನಿಮಗೆ ಮಸಾಲೆ ಭರಿತವಾಗಿಲ್ಲ ರೈಸು, ಯೆಲ್ಲೋ ಶೇಡು. ಪಲಾವ್ ಥರನೂ ಇಲ್ಲ, ತಾಗೆ ಬಿರಿಯಾನಿ ಥರನೂ ಇಲ್ಲ. ಒಂಥರ ಲೈಟ್ ಫ್ಲೇವರ್ ಥರ ಇರುತ್ತೆ. ಕಲರ್ ಲೈಟ್ ಆಗಿದೆ ಬಟ್ ಫ್ಲೇವರ್ ಹೆಂಗಿರುತ್ತೆ ನೋಡೋಣ. ಸಿಂಪಲ್ ಫ್ಲೇವರು, ಓವರ್ ಮಸಾಲ ಎಲ್ಲ ಹಾಕಿ ಮಾಡಿಲ್ಲ. ಸಿಂಪಲ್ ಫ್ಲೇವರು. ಚಿಕನ್ ಪೀಸಲ್ಲಿ ಡ್ರೈ ಅಂತ ಅನ್ಸಲ್ಲ. ಮೇನ್ ಏನಂದರೆ ಎತ್ಕೊಬಿಟ್ಟಾಗ ಡ್ರೈ ಅಂತ ಅನ್ಸುತ್ತೆ ಚಿಕನ್ ಪೀಸ್. ಬಟ್ ಇದು ಡ್ರೈ ಅಂತ ಅನಿಸಿಲ್ಲ, ಸಕ್ಕತ್ತಾಗಿದೆ. ಲೈಟ್ ಫ್ಲೇವರು. ಯಾರಾದರೂ ಲೈಟ್ ಫ್ಲೇವರ್ ಇಷ್ಟಪಡೋದಾದರೆ ಇದು ಬೆಸ್ಟು ಬಿರಿಯಾನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಮಟನ್ ಚಾಪ್ಸು, ನಾಟಿ ಕೋಳಿ, ನುಗ್ಗೆಕಾಯಿ ಮತ್ತು ಈ ಒಂದು ಐಟಮ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೊಮೊಟೊ ಚಿಕನು, ಮಟನ್ ಕುರ್ಮಾ ಓಕೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾಟಿ ಊಟ ತಿಂದು. ನಾಟಿ ಎಲೆ ಇಟ್ಟವು ಗುರು. ನಿಮಗೆ ಬೀಗ್ರು ಮನೆ ಥರ ಅಂದ್ಕೊಳ್ಳಿದ್ದು ಆಲ್ಮೋಸ್ಟು. ನಿಮ್ಗೆ ಯಾವ್ದು ಬೇಕೋ ಎಲೆನ ಆರಿಸ್ಕೊಂಡು ಎಲೆನ ಎಲ್ಲ ಬಲ್ತಿರೋ ಎಲೆನ ನೋಡಿಕೊಂಡು ಆರಿಸ್ಕೊಂಡು ಇಟ್ಕೊಂಡು ಚೂರು ಜಾಸ್ತಿ ಆಯಿತಾ? ಜಾಸ್ತಿ ಆಯಿತು, ಸುಟ್ಟೋಗ್ಬಿಡುತ್ತೆ ಅಷ್ಟೇ. ಒಂದು ಅಡಿಕೆ ಹಾಕ್ಕೊಳ್ಳಿ, ಇದು ಸ್ವಲ್ಪ ಹಾಕ್ಕೊಳ್ಳಿ, ಹಾಕ್ಕೊಂಡು ಮಡಚಿ ತಿಂದರೆ ಬೀಗ್ರೂಟ ಮುಗ್ದಂಗೆ ಒಳ್ಳೆ ಮಟನ್ ಊಟ ಚಿಕನ್ ಊಟ ತಿಂದ್ಕೊಂಡು ಫ್ರೀಯಾಗಿ ನಾಟಿ ಎಲೆ ಅಡಿಕೆ ಎಲ್ಲ ಇಕ್ಕಿರ್ತಾರೆ, ಎಲೆ ಅಡಿಕೆ ಹಾಕ್ಕೊಂಡು ಮನೆ ಕಡೆ ಹೋಗ್ಬೋದು.